ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಪ್ರವಾಸವನ್ನ ಮುಂದುವರಿಸಲಿದ್ದಾರೆ ಸುಮಲತಾ ಅಂಬರೀಶ್. ಸುಮಲತಾ ಅಂಬರೀಶ್ಗೆ ಸಾಥ್ ನೀಡ್ತಾ ಇದ್ದಾರೆ ಪುತ್ರ ಅಭಿಷೇಕ್ ಕೂಡ. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಪೂಜೆ ಬಳಿಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಂಬಿ ಅಭಿಮಾನಿಗಳು, ರೈತ ಸಂಘದ ಮುಖಂಡರು ಇವರೆಲ್ಲರೊಂದಿಗೆ ಸುಮಲತಾ ಚರ್ಚೆಯನ್ನು ನಡೆಸ್ತಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಸುಮಲತಾ ಇವತ್ತು ವ್ಯಾಪಕವಾದಂತಹ ಪ್ರವಾಸ ಪ್ರಚಾರವನ್ನ ಮಾಡಲಿದ್ದಾರೆ. ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಹೈಪ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. ತಾವು ಎಂಟ್ರಿ ಆದ ಕ್ಷಣದಿಂದಲೂ ಕೂಡ ಹೀಗಾಗಿ ಮಂಡ್ಯದ ಕಣ ಬಹಳಷ್ಟು ರೋಚಕ ಆಗ್ತಾನೆ ಹೋಗ್ತಾ ಇದೆ. ಮತ್ತಷ್ಟು ಮಂಡ್ಯದ ರಣಕಣದಲ್ಲಿ ರಾಜಕೀಯ ಬಿರುಗಾಳಿ ನಿರೀಕ್ಷಿತ ಇದೆ. ಈ ನಡುವೆ ಇವತ್ತು ಅಧಿಕೃತವಾಗಿ ಒಂದು ಕಡೆ ಜೆಡಿಎಸ್ ಸಮಾವೇಶದಲ್ಲಿ ನಿಖಿಲ್ ಹೆಸರು ಘೋಷಣೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ತಮ್ಮ ಚುನಾವಣಾ ಪ್ರಚಾರವನ್ನ, ಮತದಾರರ ಭೇಟಿಯನ್ನ, ವಿವಿಧ ಗುಂಪುಗಳನ್ನ ಭೇಟಿ ಮಾಡಿ ಮತಯಾಚನೆ ಮಾಡೋದನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಇವತ್ತು ಕೂಡ ಸುಮಲತಾ ಅಂಬರೀಶ್ ಅವರ ಮತಬೇಟೆ ಮುಂದುವರಿಯುತ್ತೆ. ರೈತ ಸಂಘ ಸೇರಿದಂತೆ ವಿವಿಧ ಗುಂಪುಗಳು ಹಾಗೂ ಮತದಾರ ವರ್ಗವನ್ನ ಅವರು ಭೇಟಿ ಮಾಡಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಮಗ ಕೂಡ ಸಾಥ್ ನೀಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರವಿ, ಮತ್ತೆ ಸರ್, ಖಂಡಿತ ಇವತ್ತೇನು ಮಂಡ್ಯದಲ್ಲಿ ಎರಡೂ ಪಕ್ಷಗಳಿಂದ ಅಂದ್ರೆ ಸುಮಲತಾ ಒಂದ್ ಕಡೆ ಬಿರುಸಿನ ಪ್ರಚಾರ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಜೆಡಿಎಸ್ ನವರು ಕೂಡ ತಮ್ಮ ಮಗ ಅಂದ್ರೆ ಮುಖ್ಯಮಂತ್ರಿಗಳ ಮಗ ನಿಖಿಲ್ ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಬೃಹತ್ತಾದ ವೇದಿಕೆ ಮಾಡ್ಕೊಂಡು ಸಮಾವೇಶ ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು 11 ಗಂಟೆಗೆ ಮದ್ದೂರಿನಿಂದ ಸುಮಾರು 4,000-5,000 ಕಾರ್ಯಕರ್ತರ ಜೊತೆನಲ್ಲಿ ಬೈಕ್ ರ್ಯಾಲಿ ಮೂಲಕ ಬರ್ತಾರೆ. ಅದು ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಈಗಾಗಲೇ ವೇದಿಕೆ ನಿರ್ಮಾಣ ಕಾರ್ಯ ನಡೀತಾ ಇದೆ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಿ.ಎಸ್. ಪುಟ್ಟರಾಜು ಅವರ ನೇತೃತ್ವದಲ್ಲಿ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಅವರಿಗೆ ವರಿಷ್ಠರು ಸೂಚಿಸಿದ್ದಾರೆ. ಹೀಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಹಲವು ಜೆಡಿಎಸ್ ನಾಯಕರುಗಳು ಭಾಗವಹಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾತಕ್ಕಾಗಿ ಏನು ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ಆ ಒಂದು ಸಮಾವೇಶದಲ್ಲಿ ಏನು ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ಸಮಾವೇಶದ ಮೂಲಕ ಆಗುತ್ತೆ. ಜೊತೆಗೆ ಇವರೇ ಅಂತಕ್ಕಂಥದ್ದು ಕೂಡ ಜನಗಳಲ್ಲಿ ಇರ್ತಕ್ಕಂಥ ಒಂದು ಗೊಂದಲನ ಹೋಗ್ಲಾಡ್ಸ್ತಕ್ಕಂಥ ಒಂದು ಯತ್ನವನ್ನ ಇವತ್ತು ಜೆಡಿಎಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಳೆದ ಹಲವು ದಿನಗಳಿಂದ ಕೂಡ ಮಂಡ್ಯ ಜಿಲ್ಲೆಯಾದ್ಯಂತ ಪ್ರವಾಸ ಮುಂದುವರಿಸ್ತಾ ಇರ್ತಕ್ಕಂಥ ಸುಮಲತಾ ಅವರು ಇವತ್ತು ಕೂಡ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸೋದ್ರ ಮೂಲಕ ಈ ಒಂದು ಪ್ರವಾಸ ಕಾರ್ಯವನ್ನ ಆರಂಭ ಮಾಡ್ತಾರೆ. ಆ ನಂತರ ಅವರು ಮೇಲ್ಕೋಟೆ ಸಮೀಪದ ನಾರಾಯಣಪುರ ಅಂತ ಹೇಳಿ ಒಂದು ಹಳ್ಳಿ ಇದೆ, ಆ ಹಳ್ಳಿಯಿಂದ ಆರಂಭಗೊಂಡು ದೊಡ್ಡಬೇರಹಳ್ಳಿವರೆಗೂ ಕೂಡ ಅಂದ್ರೆ ಪಾಂಡವಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಮೇಲ್ಕೋಟೆಯಿಂದ ದೊಡ್ಡಬೇರಹಳ್ಳಿವರೆಗೂ ಬರ್ತಕ್ಕಂಥ ಎಲ್ಲಾ ಬಹುತೇಕ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪ್ರವಾಸ ಮಾಡ್ತಾರೆ. ಅಲ್ಲಿ ಸಿಗ್ತಕ್ಕಂಥ ರೈತ ಮುಖಂಡರು, ಅಂಬರೀಶ್ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಚುನಾವಣೆ ನಿಲುವು ಏನು ಅಂತಕ್ಕಂಥದ್ನ ಈಗಾಗಲೇ ಪ್ರಚಾರವನ್ನ ಆರಂಭಿಸ್ತಾ ಇದ್ದಾರೆ. ಹಂಗಾಗಿ ಬೆಂಬಲವನ್ನು ಕೂಡ ಕೋರ್ತಾರೆ. ಆದ್ರೆ ನಿನ್ನೆವರೆಗೂ ಕೂಡ ಅಂದ್ರೆ ಅವರು ಮೊದಲು ಕಾಂಗ್ರೆಸ್ ತನ್ನ ನಿರ್ಧಾರವನ್ನ ಏನ್ ಹೇಳಿ ಆಮೇಲೆ ನಾನು ನಿರ್ಧಾರ ತಿಳಿಸ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಹೀಗಾಗಿ ಅವರು ಇವತ್ತು ಪೂಜೆ ಸಲ್ಲಿಸಿದ ನಂತರ ಮೇಲ್ಕೋಟೆನಲ್ಲಿ ಅಥವಾ ತಮ್ಮ ನಿಲುವು ಏನು ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತಕ್ಕಂಥ ಸಾಧ್ಯತೆ ಇದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ರವಿ.